ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾನಗಲ್ ಎಲೆಕ್ಷನ್ನಲ್ಲಿ ಗೆಲ್ಲಿಸಿದ್ದು ಯಾರು, ಸೋಲಿಸಿದ್ದು ಯಾರು? ಹಾನಗಲ್ ಚುನಾವಣೆಯಲ್ಲಿನ ಬಿಜೆಪಿ ಸೋಲಿಗೆ ಏನೇನ್ ಕಾರಣ ಅನ್ನೋದರ ಬಗ್ಗೆ ಸಚಿವ ಸೋಮಣ್ಣ ಹಾಗೂ ಯತ್ನಾಳ್ ಗುಟ್ಟಾಗಿ ಮಾತನಾಡಿದ್ದಾರೆ. ಸಚಿವ ಸೋಮಣ್ಣ ಸುದ್ದಿಗೋಷ್ಠಿ ಮುಗಿಯುವ ವೇಳೆ ಇಬ್ಬರು ನಾಯಕರು ಮಾತನಾಡಿದ್ದು, ಹಾನಗಲ್ ಕ್ಷೇತ್ರವನ್ನ ನಮಗ್ ಕೊಟ್ಟಿದ್ರೆ ಗೆಲ್ಲಿಸಬಹುದಾಗಿತ್ತು ಅಂತ ಗುಸುಗುಸು ಮಾತನಾಡಿದ್ದಾರೆ. ಇದು ಮತ್ತೆ ತೆಗೆಯುತ್ತೆ ಸರ್ಕಾರ ಮತ್ತು ಪ್ರತಿಪಕ್ಷ ನಡುವೆ ಬಿಟ್ಕಾಯಿನ್ ವಾರ್ ಶುರುವಾಗಿದೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ಎಂದಿದ್ದ ಸಿಎಂ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಸಿಎಂ ಹೇಳಿಕೆ ನೋಡಿದ್ರೆ ನಮಗೆ ಅನುಮಾನ ಕಾಡ್ತಾ ಇದೆ. ಹಗರಣದಲ್ಲಿ ಕಾಂಗ್ರೆಸ್ನವರಿದ್ರೆ ಬಂಧಿಸ್ಲಿ ಅಂತ ಬಿಜೆಪಿ ನಾಯಕರಿಗೆ ಸಿದ್ದರಾಮಯ್ಯ ಸವಾಲ್ ಹಾಕಿದ್ದಾರೆ. ಬಿಟ್ಕಾಯಿನ್ನಲ್ಲಿ ಯಾರೇ ಇನ್ವಾಲ್ವ್ ಆಗಿರಲಿ, ಕಾಂಗ್ರೆಸ್ನವರಾರು ಇನ್ವಾಲ್ವ್ ಆಗಿರಲಿ, ಬಿಜೆಪಿಯವರಾರು ಇನ್ವಾಲ್ವ್ ಆಗಿರಲಿ, JDSನವರಾರು ಇನ್ನಾಗಲಿ, ಅವ್ರನ್ನ ಬುಕ್ ಮಾಡಬೇಕು. ಅವ್ರ ಹೆಸರು ಏನು ಅಂತ ಹೇಳ್ಬೇಕು. ಇವರು ಬಿಟ್ಕಾಯಿನ್. ಇನ್ನು ಇದೇ ಬಿಟ್ಕಾಯಿನ್ ವಿಷಯದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕನ ಮಗ ಇದ್ದಾರೆ ಅಂತ ಆರೋಪ ಮಾಡುವುದು ದಮ್ಮಿದ್ರೆ ಅರೆಸ್ಟ್ ಮಾಡಿಸ್ಲಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅನ್ನೋದನ್ನ ಸರ್ಕಾರವೇ ಹೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ಯಾವುದೋ ಕಾಂಗ್ರೆಸ್ ಲೀಡರ್ ಮಗ ಅರೆಸ್ಟ್ ಮಾಡ್ಲಿ, ಕಾಂಗ್ರೆಸ್ ಲೀಡರ್ ಮಗನ್ನ ದಮ್ಮಿದ್ರೆ ಅರೆಸ್ಟ್ ಮಾಡ್ಲಿ. ಯಾರಿಗೆ ಇನ್ನೇ ಯಾಕೆ ವೈ ಇಸ್ ಸ್ಟಿಲ್ ವೇಟಿಂಗ್? If anyone has done wrong, let it do it. Does he know that how many names have come out? ಯಾರ ಹೆಸರು ಈಚೆ ಬಂದಿದೆ, ಯಾರು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ, ಪ್ರೈಮ್ ಮಿನಿಸ್ಟರ್ಗೆ ಏನ್ ಕಾಗದ ಬರೆದಿದ್ದಾರೆ, ಹೋಮ್ ಮಿನಿಸ್ಟರ್ ಗೊತ್ತಿದೆಯಲ್ಲ, ರಿಲೀಸ್ ಮಾಡ್ಲಿ. ವೈ ಇಸ್ ನಾಟ್ ರಿಲೀಸ್ ದಟ್ ಲೆಟರ್? ಇನ್ವೆಸ್ಟಿಗೇಷನ್ ಎಲ್ಲ ಹೋಗಿದೆಯಲ್ಲ ಕಾಗದಗಳೆಲ್ಲ, ಯಾಕಿನ್ನ ಬಂದಿಲ್ಲ? ಯಾವ ಆಫೀಸರ್ಸ್ ಹೆಸರು ಈಚೆ? ವೈ ಹೋಮ್ ಮಿನಿಸ್ಟರ್ ಇಸ್ ಪ್ರೊಟೆಕ್ಟಿಂಗ್ ದಿ ನೇಮ್ಸ್? ಲೆಟ್ ಇಟ್ ಬಿ ಆನ್ ಎ ಪಬ್ಲಿಕ್. ಕಾಂಗ್ರೆಸ್ ನಾಯಕರ ಆರೋಪದ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಸಿಎಂ ಬೊಮ್ಮಾಯಿ, ಏನಾದ್ರೂ ಆಧಾರ ಇಟ್ಕೊಂಡು ಆರೋಪ ಮಾಡ್ಲಿ, ಇಡಿಯಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ, ನಾವು ಮುಕ್ತವಾಗಿದ್ದೇವೆ, ಅಲ್ಲದೆ ತನಿಖೆ ನಡೆಸುವುದಕ್ಕೂ ನಾವು ಸಿದ್ಧರಿದ್ದೇವೆ. ಪ್ರಕರಣದ ಬಗ್ಗೆ ಹೈಕಮಾಂಡ್ ನಮಗೆ ವರದಿ ಕೇಳಿಲ್ಲ ಅಂತ ಹೇಳಿದರು. ದಯವಿಟ್ಟು ಅವರು ಜವಾಬ್ದಾರಿತವಾಗಿರುವಂಥ ಲೀಡರ್ ಆಫ್ ಅಪೋಸಿಷನ್ ಇದ್ದಾರೆ. ಅದರ ಬಗ್ಗೆ ಏನಾದ್ರೂ ಆದ್ರೂ ಬೇಸ್ ಇಟ್ಕೊಂಡು ಅಲಿಗೇಷನ್ ಮಾಡಬೇಕು. ಏನು ಅವ್ಯವಹಾರ ಆಗಿದೆ, ಯಾರು ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ರೆ ಅದು ಹೆಂಗಿದ್ರು ತನಿಖೆ ನಡೀತಾ ಇದೆ, ಇಡಿಯಲ್ಲಿ ಗೊತ್ತಾಗುತ್ತೆ. ನಾವು ಅದರ ಬಗ್ಗೆನೂ ಕೂಡ ಮುಕ್ತವಾಗಿದೆ, ನಮ್ಗೆ ಏನು ತೊಂದರೆ ಇಲ್ಲ. ಯಾವುದೇ ತನಿಖೆಯನ್ನು ಮಾಡೋಕ್ಕೂ ಸಿದ್ಧ. ಯಾರೇ ಎಷ್ಟೇ ದೊಡ್ಡವರಿದ್ರೂ ಕೂಡ ಅವ್ರ ವಿರುದ್ಧ ತನಿಖೆಯನ್ನು ಮಾಡ್ತೀವಿ. ಬಿಟ್ಕಾಯಿನ್ ಪ್ರಕರಣ ಸಿಎಂ ಸ್ಥಾನವನ್ನ ಬಲಿ ಪಡೆಯುತ್ತೆ. ಈ ಬಾರಿಯೂ ಬಿಜೆಪಿಯಲ್ಲಿ 3 ಸಿಎಂ ಆಗ್ತಾರೆ ಅಂತ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಭವಿಷ್ಯ ನುಡಿದಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ಬಿಜೆಪಿಯ ರಾಜಕಾರಣಿಗಳು ದಂಧೆಯಲ್ಲಿ ಶಾಮೀಲಾಗಿದ್ದಾರೆ. ಒಂದ್ ವೇಳೆ ಬೇರೆ ಪಕ್ಷದವರು ಭಾಗಿಯಾಗಿದ್ರೆ ತನಿಖೆ ಮಾಡ್ಲಿ, ಗೊತ್ತಾಗತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇದೇ ವಿಷಯವಾಗಿ ಕೊಪ್ಪಳದಲ್ಲಿ ಮಾತನಾಡಿದ ಸಚಿವ ಈಶ್ವರಪ್ಪ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತು. ಬಿಟ್ಕಾಯಿನ್ ಹಗರಣದಲ್ಲಿ ಬಿಜೆಪಿಯವರಿದ್ರೆ ಯಾರು ಅನ್ನೋದನ್ನ ಸಿದ್ದರಾಮಯ್ಯ, ಡಿಕೆಶಿ ಹೇಳಲಿ, ಪುಕ್ಸಟೆ ಆಪಾದನೆ ಮಾಡೋದು ಒಳ್ಳೆಯದಲ್ಲ ಅಂತ ಕಿಡಿಕಾರಿದರು. ಬಿಟ್ಕಾಯಿನ್ ಪ್ರಕರಣ ಇದು 100% ಕರ್ನಾಟಕದ ಮುಖ್ಯಮಂತ್ರಿಯ ಬಲಿ ತಗೊಳ್ತಾರೆ. ಹೋದ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಅವಧಿನಲ್ಲಿ 3 ಮುಖ್ಯಮಂತ್ರಿಗಳು ಕೊಟ್ಟಿದ್ರು, ಈ ಸರಿನೂ 3 ಮುಖ್ಯಮಂತ್ರಿಗಳು ಕೊಡ್ತಾರೆ ನೋಡಿ. ಇದು ಒಂದು ದೊಡ್ಡ ಹಗರಣ ಇದೆ, ಸಾವಿರಾರು ಕೋಟಿ ರೂಪಾಯಿ ಹಗರಣ ಇದೆ. ಡ್ರಗ್ಸ್ ಕಿಕ್ ಬ್ಯಾಕ್ ಇದರಲ್ಲೇ ಪಡೆದಿದ್ದಾರೆ, ವರ್ಗಾವಣೆ ಕಿಕ್ ಬ್ಯಾಕ್ ಇದರಲ್ಲೇ ಪಡೆದಿದ್ದಾರೆ, ಇನ್ವೆಸ್ಟ್ಮೆಂಟ್ ಅಲ್ಲೂ ಕೂಡ ಇದು ಗೋಲ್ಮಾಲ್ ಆಗಿದೆ. ಬಿಟ್ಕಾಯಿನ್ ಬಗ್ಗೆ ನಾನು ಮತ್ತೆ ಹೇಳ್ತೀನಿ, ನಿಜಕ್ಕೂ ಕೂಡ ಇವ್ರ ಪ್ರಾಮಾಣಿಕತೆ ಇದ್ರೆ, ಇವರು ಬಿಜೆಪಿ ಇದ್ದಾರೆ ಅಂತ ಬರೀ ಆಪಾದನೆ ಮಾಡದೆ, ನಾವು 10 ಹೆಸರು ಹೇಳೋದು ನಿಮ್ಮಿದ್ರೆ ಇರ್ಬೋದು, ಗೊತ್ತಿಲ್ಲ ನನಗೆ. ಒಂದ್ ಹೆಸರು ಹೇಳ್ರಿ, ಅವ ನೀವು ಶಬಾಷ್ ಅಂತೀನಿ. ಬರೀ ಪುಕ್ಷಾಟ ಆಪಾದನೆ ಮಾಡಿದ್ರೆ ನೀವು ದಾಖಲಾತಿ ಇದೆ, IAS ನವರಿದ್ದಾರೆ, ಬಿಜೆಪಿ ಇದ್ದಾರೆ ಅಂತ ಬರೀ ಬೊಗಳೆ ಹೇಳ್ಕೊತಿದ್ರಿ. ಅದ್ರ ಬದಲು ಒಂದೇ ಒಂದು IAS ಅಧಿಕಾರಿನೋ ರಾಜಕಾರಣಿನೋ ಬಿಜೆಪಿ ಯಾರದೇ ಒಂದ್ ಹೆಸರು ಹೊರಗೆ ಬಿಟ್ರೆ
ಸ್ವಾಭಾವಿಕವಾಗಿ ಉಳಿದಿದ್ದೆಲ್ಲ ಹೊರ ಬರುತ್ತೆ. ಇವ್ರು ಅವ್ರನ್ನ ಹಂಗಾದ್ರೆ ರಕ್ಷಣೆ ಮಾಡ್ತೀರಾ ಬಿಟ್ಕಾಯಿನ್ ಅವ್ರನ್ನ? ಬಿಟ್ಕಾಯಿನ್ಗೆ ಸಿಎಂ ಸ್ಥಾನ ಬಲಿ ಪಡೆಯುತ್ತೆ ಅನ್ನೋ ಪ್ರಿಯಾಂಕ್ ಖರ್ಗೆ ಆರೋಪಕ್ಕೆ ಸಚಿವ ಸೋಮಣ್ಣ ಪ್ರತಿಕ್ರಿಯಿಸಿದ್ದಾರೆ. ದೇಶದ ಒಬ್ಬ ಹಿರಿಯ ನಾಯಕನ ಮಗನಾಗಿ ಸರಿಯಾಗಿ ಮಾತನಾಡಬೇಕು, ಯಾವುದೇ ಮಾಹಿತಿ ಇಲ್ಲದೆ ಮಾತನಾಡೋದು ಸರಿಯಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗೆಯೇ ಕಾಂಗ್ರೆಸ್ ನಾಯಕ ಪರಮೇಶ್ವರ್ ಸಹ ಪ್ರತಿಕ್ರಿಯಿಸಿದ್ದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗದಗ್ನಲ್ಲಿ ಮಾತನಾಡಿದ ಅವರು, ಸಿಎಂ ತಲೆದಂಡ ಆಗತ್ತೆ ಅಂತ ನಾವು ಹೇಗೆ ಹೇಳಲು ಸಾಧ್ಯ? ತನಿಖೆ ಮಾಡಿ ಅವರ ಹೆಸರು ಬಂದ್ರೆ ನಾವು ಹೇಳಬಹುದು ಅಂತ ಹೇಳಿದ್ದಾರೆ. ತಂದೆಯವರು ಈ ರಾಜ್ಯದ ಒಬ್ಬ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಒಬ್ಬ ನಾಯಕರು, ಮಾಹಿತಿ ಇಲ್ದಿರ ಯಾವುದೇ ಇಲ್ದಿರ ಮಾತನಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅವ್ರು ಅರ್ಥ ಮಾಡ್ಕೋಬೇಕು. CM ತಲೆದಂಡ ಆಗಬೇಕಾದ್ರೆ ಅವ್ರು ಇನ್ವಾಲ್ವ್ ಆಗಿದ್ದರೆ ಅಥವಾ ಅವರ ಮನೆಯವರು ಯಾರಾದರೂ ಕುಟುಂಬದವ್ರು ಇನ್ವಾಲ್ವ್ ಆಗಿದ್ದರೆ ಖಂಡಿತವಾಗಿ ಅವ್ರ ತಲೆದಂಡ ಆಗುತ್ತೆ. ಅದು ಹೇಳೋದು ಯಾರು? ಅಲ್ಲಲ್ಲ, ನಾವು ಹೇಳೋಕ್ಕಾಗೋದಿಲ್ಲ. ನಾವು ತನಿಖೆ ಮಾಡಿ ಅದರಲ್ಲಿ ಅವ್ರ ಹೆಸರುಗಳು ಬಂತು ಅಂದರೆ ಆನಂತರ ಹೇಳ್ಬೋದು. ನಮ್ಮ ಊಹೆಗಳವೆಲ್ಲ. ಇನ್ನು ಕೈ ಕಮಲ ನಾಯಕರ ನಡುವೆ ನಡೀತಾ ಇರೋ ಬಿಟ್ಕಾಯಿನ್ ಜಟಾಪಟಿ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಿಟ್ಕಾಯಿನ್ ಬಗ್ಗೆ ರಾಷ್ಟ್ರೀಯ ಪಕ್ಷಗಳು ಅವರವರ ಮೇಲೆಯೇ ಆರೋಪವನ್ನ ಮಾಡ್ಕೊಳ್ತಿದ್ದಾರೆ. ಎರಡೂ ಪಕ್ಷಗಳ ಕೆಸರಿನ ಚಾಟದಿಂದ ಸತ್ಯ ಹೊರಗೆ ಬರೋದಿಲ್ಲ, ಕೇವಲ ಪ್ರಚಾರ ಮಾತ್ರ ಆಗತ್ತೆ ವಿನಃ ಬೇರೆ ಏನೂ ಆಗಲ್ಲ ಅಂತ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಿಟ್ಕಾಯಿನ್ ಹಗರಣದ ಬಗ್ಗೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೊಡ್ತಾ ಇರತಕ್ಕಂಥ ಹೇಳಿಕೆಗಳನ್ನು ಗಮನಿಸಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಬಿಟ್ಕಾಯಿನ್ ಬಗ್ಗೆ ನಡೀತಾ ಇದೆ, ದೆಹಲಿ ಮಟ್ಟದಲ್ಲಿ ರಾಫೆಲ್ ವಿಮಾನಗಳ ಬಗ್ಗೆ ನಡೀತಾ ಇದೆ. ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳ್ತಾ ಇರ್ತಕ್ಕಂಥದ್ದೇನಿದೆ, ಇದು ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಕೆಸರೆಚಾಟದಿಂದ ಸತ್ಯಾಂಶಗಳು ಹೊರಗೆ ಬರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇಂಥ ಒಂದು ಪ್ರಕರಣಗಳಲ್ಲಿ ಪ್ರಾರಂಭಿಕ ಹಂತದಲ್ಲಿ ಒಂದು ಪ್ರಚಾರಕ್ಕೋಸ್ಕರವಾಗಿ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಮತ್ತೆ ಮರೀತಕ್ಕಂಥದ್ದೇನಿದೆ ಅದು ಆಗಬಾರ್ದು ಅಂತಕ್ಕಂಥದ್ದು ನಾನು ಹೇಳಿಕ್ಕೆ ಬಯಸ್ತೀನಿ. ಪರಪ್ಪನ ಅಗ್ರಹಾರ ಜೈಲು ಸೇರಿದ ಬಿಟ್ಕಾಯಿನ್ ಪ್ರಕರಣದ ಪ್ರಮುಖ ಆರೋಪಿ ಹ್ಯಾಕರ್ ಶ್ರೀಕಿ ಬಿಡುಗಡೆಯಾಗಿದ್ದಾನೆ. ಜಾಮೀನಿನ ಮೇಲೆ ಶ್ರೀಕಿಯನ್ನ ಬಿಡುಗಡೆ ಮಾಡಲಾಗಿದ್ದು, ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ಪ್ರತಿಕ್ರಿಯೆ ನೀಡಿದ ಶ್ರೀಕಿ, ಬಿಟ್ಕಾಯಿನ್ ಪ್ರಕರಣ ಬೋಗಸ್, ಕೋಟಿ ಹಣ ಸೀಸ್ ಬಗ್ಗೆ ಗೊತ್ತಿಲ್ಲ, ಅಲ್ಲದೆ ಪೊಲೀಸರು ಹಣ ಸೀಸ್ ಮಾಡಿರೋದು ಸಹ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾನೆ. Come on, you media people are always creating ruckus. Relax. No. Take a deep breath and give a breather. Let me go now, and please. I don't know. That's what. Let me make it to the hospital first, and I will see. And ಮತ್ತೆ ಮೊನ್ನೆ ಟೆಸ್ಟ್ ಮಾಡಿಸಿದಾಗಲೂ ಪಾಸಿಟಿವ್ ಬಂತು ಅಂತ. ಲಾಸ್ಟ್ ಟೈಮು ಡ್ರಗ್ಸ್ ಕೇಸಲ್ಲೇ ಒಂದ್ಸಲ ಆಗಿತ್ತು, ಗೊತ್ತಿದೆ. ಏನಂತೆ? I have nothing to say, man. Really. Come on. Stop this. ಲ್ಯಾಪ್ಟಾಪ್ ಬಿಟ್ಕಾಯಿನ್ ಇಡೀ ಸ್ಟೇಟಲ್ಲಿ ಕಂಟ್ರಿಯಲ್ಲಿ ಇಷ್ಟೆಲ್ಲ ಆಗ್ತದೆ, 1000 ಕೋಟಿ ಅಂತ ಹೇಳ್ತಾರೆ. ವಾಟ್ ಯು ವಾಂಟ್? There's nothing to say about this. It's just useless, bogus. Who's creating this bogus? Well, it seems to be the media. Oh, why should we? Then what is going on here? Why politician ಹೆಸರಲ್ಲ ಯಾಕೆ ಟ್ಯಾಗ್ ಆಗ್ತಿದೆ ನಿನಗೆ? ಗೊತ್ತಿಲ್ಲ. ಸುನೀಶ್ ಹೆಗ್ಡೆ ಗೊತ್ತಿಲ್ಲ. ಲಾಸ್ಟ್ ಕೇಸು ಗೊತ್ತಿಲ್ಲ. ಬಿಟ್ಕಾಯಿನ್ ಇಡೀ ಸ್ಟೇಟಲ್ಲಿ ಕಂಟ್ರಿಯಲ್ಲಿ ಇಷ್ಟೆಲ್ಲ ಆಗ್ತದೆ, 1000 ಕೋಟಿ ಅಂತ ಹೇಳ್ತಾರೆ. ವಾಟ್ ಯು ವಾಂಟ್? There's nothing to say about this. It's just useless, bogus. ಸುನೀಶ್ ಹೆಗ್ಡೆ ಗೊತ್ತಿಲ್ಲ. ಲಾಸ್ಟ್ ಕೇಸು ಗೊತ್ತಿಲ್ಲ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿಟಿಡಿ ಹಾಗೂ ಸಿದ್ದರಾಮಯ್ಯ ಸಮಾಗಮವಾಗಿದ್ದರ ಬಗ್ಗೆ ಸಚಿವ ಎಸ್ಟಿ ಸೋಮಶೇಖರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಳೆಯ ಸ್ನೇಹಿತರು ಒಂದ್ ಕಡೆ ಸೇರಿದ್ದಾರೆ. ಈ ವೇಳೆ ಹಳೆಯ ಲವ್ ಹೊರಗೆ ಬಂದಿದೆ. ಇಬ್ರು ಒಂದೇ ವೇದಿಕೆ ಹಂಚಿಕೊಂಡ್ರು ಅಂದ್ರೆ ಅವರು ಪಕ್ಷ ಸೇರ್ತಾರೆ ಅಂತಲ್ಲ, ಇಬ್ಬರು ಪರಸ್ಪರ ಎದುರಾಳಿಗಳು. ವೇದಿಕೆ ಕಾರ್ಯಕ್ರಮದಲ್ಲಿ ಒಂದಾಗಿದ್ದಾರೆ ಅಷ್ಟೇ ಅಂತ ಹೇಳಿದ್ರು. ಅಷ್ಟರೊಳಗೆ ಯಾವ ತಳುಕು ಇಲ್ಲ, ನೋಡಿ ಯಾವುದೋ ಒಂದು ಫಂಕ್ಷನ್ನಲ್ಲಿ ಸಿದ್ದರಾಮಯ್ಯನವರು ಮತ್ತು GT ದೇವೇಗೌಡರು ಒಂದಾಗಿರ್ಬೋದು. ಒಟ್ಟಿಗೆ ಸಮ್ಮಿಲನ ಆದಾಗ ಹಳೆ ಲವ್ ಇರ್ತದಲ್ಲ, ಆ ಹಳೆ ಲವ್ನ ಪ್ರಸ್ತಾಪ ಇಬ್ಬರು ಮಾಡಿದ್ದಾರೆ, ಬೇರೆ ಏನಿಲ್ಲ. ಯಾವ ತಳುಕು ಮೀಸಲಾತಿ ವಿಚಾರವಾಗಿ ಸರ್ಕಾರದ ವಿರುದ್ಧ ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಕಿಡಿಕಾರಿದ್ದಾರೆ. ದಾವಣಗೆರೆಯ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಮಾತನಾಡಿದ ಶ್ರೀಗಳು, ಹಾನಗಲ್ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ
ನಮ್ಮ ಸಮುದಾಯದ 18,000 ಮತದಾರರು ಬುದ್ಧಿ ಕಲಿಸಿದ್ದಾರೆ. ಈ ಮೆಸೇಜ್ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಿದೆ. ಮುಂದೆ ವಿಧಾನಸಭೆ ಚುನಾವಣೆಯೂ ಬರುತ್ತೆ. ಮೀಸಲಾತಿ ಸಿಗದೆ ಜನರು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಕಣ್ಣೀರು ಹಾಕಿದರು. ಹೋರಾಟ ನಿರಂತರವಾಗಿರ್ತಕ್ಕಂಥದ್ದು. ಮೊನ್ನೆ ನಡೆದಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಜಯಂತಿಯಲ್ಲಿ ನಾವು ಕೂಡ ಒತ್ತಾಯ ಮಾಡಿದ್ದೇವೆ, ಆದಷ್ಟು ಬೇಗ ಇದನ್ನು ನೀವು ಅನುಷ್ಠಾನಗೊಳಿಸ್ರಿ ಅಂತೇಳಿ. ಕಳೆದ 30 ವರ್ಷಗಳಿಂದ ನಿರಂತರ ಬೇಡಿಕೆ ಇದೆ. ಈ ಸಮುದಾಯದ ಮಕ್ಕಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕನ್ನುವಂಥದ್ದು. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಸರ್ಕಾರ ಈ ಒಂದು ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಇಡೀ ಅಖಂಡ ಕರ್ನಾಟಕದ ಸಮಸ್ತ ವಾಲ್ಮೀಕಿ ನಾಯಕ ಸಮುದಾಯ ಫೆಬ್ರವರಿ 8, 9, 2022 ಮಹರ್ಷಿ ವಾಲ್ಮೀಕಿ ಜಾತ್ರೆಯಲ್ಲಿ ಇಡೀ ಸಮುದಾಯ ಜಾಗೃತಿ ಆಗ್ತದೆ. ಅದರೊಳಗಾಗಿಯೇ ಮೀಸಲಾತಿಯನ್ನು ಅನೌನ್ಸ್ ಮಾಡಬೇಕನ್ನುವಂಥದ್ದು ನಾವು ಆ ಸಂದರ್ಭದಲ್ಲಿ ಗಡುವು ಕೊಟ್ಟಿದ್ದೆ ಸರ್ಕಾರಕ್ಕೆ. ಮೈಸೂರು ಜಿಲ್ಲೆಯ ತಲಕಾಡಿನ ಅಂಗನವಾಡಿ